ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾಹಿತ್ಯ. ಇದು ನನ್ನ ಚಾನಲ್ ಲೈಫ್ ಆಫ್ ಸಾಹಿತ್ಯ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ಲ, ಹಾಗಾಗಿ ನಮ್ಮ ಐಶುಗೆ ರಾಧಾ ಕಾಸ್ಟ್ಯೂಮ್ನ ಹಾಕಿ ಒಂದಷ್ಟು ಫೋಟೋಸು ವಿಡಿಯೋಸ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಐಶುಗೆ ಯಾವ ಥರ ಸಿಂಪಲ್ ಆಗಿ ರಾಧಾ ಕಾಸ್ಟ್ಯೂಮ್ನ ಹಾಕ್ತೀನಿ ಅನ್ನೋದೇ ಇವತ್ತಿನ ವ್ಲಾಗ್. ಪ್ಲೀಸ್ ನೋಡ್ಕೊ ಬನ್ನಿ. ಇವಾಗ ಒಂದ್ ಚಾಪೆ ಮೇಲೆ ಎಲ್ಲ ಅವಳದು ಕಾಸ್ಟ್ಯೂಮ್ ಏನಿದೆ ರಾಧಾ ವೇಷದ್ದು ಅದನ್ನೆಲ್ಲ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಅವಳು ಸ್ನಾನ ಮುಗಿಸ್ ಬಂದ್ಮೇಲೆ ಆರಾಮಾಗಿ ರೆಡಿ ಮಾಡ್ಬೋದು ಅಂತ. ಇವಾಗ ನೋಡಿ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಒಂದ್ ಸ್ವಲ್ಪ ಕಷ್ಟ ಆಯ್ತಂದ್ರೆ ಕರೆಕ್ಟ್ ಫಿಟ್ಟಿಂಗ್ ಸೈಜ್ ಅಲ್ಲಿ ಇದೆ ಬ್ಲೌಸ್, ಬಟ್ ಅವಳು ಸ್ವಲ್ಪ ಡ್ರಾಮಾ ಮಾಡ್ತಾ ಇದ್ಲು, ಹಾಗಾಗಿ ಅಳ್ಬೇಡ ಚಿನ್ನಿ ಅಂತೆಲ್ಲ ಹೇಳಿ ಸಮಾಧಾನ ಮಾಡಿ ಇವಾಗ ಸ್ಕರ್ಟ್ ನ ಹಾಕ್ತಾ ಇದ್ದೀನಿ. ಇವಾಗ ಅವಳಿಗೆ ಈ ತರ ಫ್ರಾಕ್ ಗಳು ಸ್ಕರ್ಟ್ ಗಳಂದ್ರೆ ತುಂಬಾ ಇಷ್ಟ ಆಯ್ತಾ, ಹಾಗಾಗಿ ಹಠ ಮಾಡಲ್ಲ, ತುಂಬಾ ಖುಷಿ ಪಟ್ಟು ಹಾಕೊಂಡು ಡ್ಯಾನ್ಸ್ ಮಾಡೋದು, ಆಮೇಲೆ ಅದ್ರಲ್ಲಿ ಹಂಗೆ ರೌಂಡ್ ಬರ್ತೀವಲ್ವಾ ಆ ತರ ಎಲ್ಲ ಮಾಡೋದೆಲ್ಲ ಆಟ ಆಡ್ತಾ ಇರ್ತಾಳೆ. ಬಟ್ ಲಾಸ್ಟ್ ಇಯರ್ ಅಲ್ಲ ಅವಳಿಗೆ ಈ ತರದ್ದು ಬಟ್ಟೆಗಳಂದ್ರೆ ಆಗಲ್ಲ. ಅಮ್ಮ ಚುಚ್ಚುತ್ತೆ, ಇದು ಬೇಡ ಅಮ್ಮ, ಜೀನ್ಸ್ ಹಾಕು, ಟೀ ಶರ್ಟ್ ಹಾಕು, ಇದೇ ತರ ಹೇಳ್ತಾ ಇದ್ಲು. ಬಟ್ ಇವಾಗ ಈ ತರ ಫ್ರಾಕ್ ಗಳೆಲ್ಲ ಇಷ್ಟ ಅವಳಿಗೆ, ಹಾಗಾಗಿ ಈ ಸತಿ ರಾಧಾ ಕಾಸ್ಟ್ಯೂಮ್ ಹಾಕಕ್ಕೆ ನನ್ಗೇನ್ ಕಷ್ಟ ಆಗ್ಲಿಲ್ಲ. ಲಾಸ್ಟ್ 2 years ಅಲ್ಲಿ ನಾನು ಅವಳಿಗೆ ಕೃಷ್ಣ ವೇಷ ಹಾಕಿದ್ದೆ. ಅವಾಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು. ತುಂಬಾ ಸಣ್ಣೋಳಿದ್ಲಲ್ವಾ, ಹಂಗಾಗಿ ಅವಳಿಗೆ ಕೃಷ್ಣ ಕಾಸ್ಟ್ಯೂಮ್ ಎಲ್ಲ ಹಾಕಕ್ ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು ನನ್ಗೆ. ಬಟ್ ಈ ಸತಿ ಕಷ್ಟ ಏನು ಆಗ್ಲಿಲ್ಲ, ಅವಳು ಕೂಡ ಎಂಜಾಯ್ ಮಾಡ್ತಾ ಇದ್ದಾಳೆ, ಹಾಗೆ ನನ್ಗೂ ಕೂಡ ಈಸಿ ಆಯ್ತು. ಅಂಡ್ ಖುಷಿಯಿಂದ ನಮ್ಮ ರಾಧಾ ಕಾಸ್ಟ್ಯೂಮ್ ನ ಹಾಕ್ತಾ ಇದ್ದೀನಿ. ಈ ಡ್ರೆಸ್ ಬಂದ್ಬಿಟ್ಟು ನಾನು ಮೀಶೋದಿಂದ ಆರ್ಡರ್ ಮಾಡಿದ್ದೆ. ತುಂಬಾ ರೀಸನಬಲ್ ಪ್ರೈಸ್ ಇದೆ, ಯಾಕೆಂದ್ರೆ ಇದು 1 ಅಥವಾ 2 ಸತಿ ಹಾಕ್ತಿವಿ, ಆಮೇಲೆ ಏನ್ ಹಾಕಲ್ಲ, ಹಾಗಾಗಿ ತುಂಬಾ ಕಾಸ್ಟ್ಲಿ ಇದೇನು ತಗೊಂಡ್ಲಿಲ್ಲ ನಾನು. ಹಾಗಾಗಿ ಮೀಶೋದಲ್ಲಿ ನೋಡಿದೆ, ಚೆನ್ನಾಗಿದೆ ಅಂತ ಅನ್ನಿಸ್ತು, ಹಾಗಾಗಿ ಆರ್ಡರ್ ಮಾಡಿದ್ದೆ. ಕ್ವಾಲಿಟಿನೂ ಚೆನ್ನಾಗಿದೆ ಅಂಡ್ ಚುಚ್ಚೋ ತರ ಏನಿಲ್ಲ, ತುಂಬಾ ಕಂಫರ್ಟಬಲ್ ಆಗಿ ಇದ್ಲು ನಮ್ಮ ಐಶು. ಅವಳಿಗೆ ತುಂಬಾ ಇಷ್ಟ ಅಂದ್ರೆ ಬ್ಯಾಂಗಲ್ ಆಯ್ತಾ, ಸಿಕ್ಕಾಪಟ್ಟೆ ಇಷ್ಟ ಬ್ಯಾಂಗಲ್. ನಾನು ತುಂಬಾ ಅಂದ್ರೆ ಒಂದ್ ಕೈಗೆ 2 ಡಜನ್ ಅಷ್ಟು ಇಡ್ಸೋಣ ಅಂತ ಅಂದ್ಬಿಟ್ಟು ತಗೊಂಬಂದಿದ್ದೆ. ಹಬ್ಬಕ್ಕೂ ಆಗತ್ತೆ ಅಂಡ್ ರಾಧಾ ಕಾಸ್ಟ್ಯೂಮಿಗೂ ಆಗತ್ತೆ ಅಂತ. ಅಷ್ಟು ಬಳೆ ನನ್ಗೆ ಬೇಕಮ್ಮ, ಹಾಕು ಅಂತ. ನಿನ್ ಕೈಲಿ ಇಷ್ಟೇ ಜಾಗ ಇರೋದು ಐಶು, ಇನ್ನು ಹಾಕಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತಮಾಷೆ ಮಾಡ್ತಾ ಇದ್ದೆ. ಬ್ಯಾಂಗಲ್ಸ್ ಅಂದ್ರೆ ತುಂಬಾ ಇಷ್ಟ ಅವಳಿಗೆ. ಹಾಗೆ ಯೆಲ್ಲೋ ಕಲರ್ ಮತ್ತೆ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ತಗೊಂಡ್ಬಂದಿದ್ದೆ. ಸ್ವಲ್ಪ ಗ್ಲಿಟರಿ ಕೂಡ ಇದೆ, ಅಂದ್ರೆ ಮಕ್ಳಿಗೆಲ್ಲ ಚೆನ್ನಾಗಾಗತ್ತೆ, ಒಂಥರ ಮಿಂಚಾಗಿದ್ರೆ ಚೆನ್ನಾಗಾಗತ್ತೆ. ಆದ್ರೆ ಇಡೀ ಮೈ ತುಂಬಾ ಎಲ್ಲ ಮಿಂಚಾಗಿತ್ತು. ಬಟ್ ಪರವಾಗಿಲ್ಲ, ಒಂದಿನ ಅಲ್ವಾ ಅಂತ ಹೇಳ್ಬಿಟ್ಟು ಅವಳು ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ. ಇವಾಗ ನಾನು ಮೇಕಪ್ ವಿಷಯಕ್ಕೆ ಅಂತ ಬಂದ್ರೆ ಜಸ್ಟ್ ಅವಳದು ಫೇಸ್ ಪೌಡರ್ ನ ಹಾಕ್ತಾ ಇದೀನಿ. ಮತ್ತೆ ಯಾವ್ದೇ ತರ ಮೇಕಪ್ ನ ನಾನು ಮಾಡ್ತಾ ಇಲ್ಲ, ಯಾಕೆಂದ್ರೆ ಮಕ್ಳು ಸ್ಕಿನ್ ಅನ್ನೋದು ತುಂಬಾ ಸೆನ್ಸಿಟಿವ್ ಆಗಿರತ್ತಲ್ವಾ. ಸುಮ್ನೆ ಒಂದಿನ ಫೋಟೋಸ್ಗೆ ವಿಡಿಯೋಸ್ಗೆ ಅಂತ ಹೇಳ್ಬಿಟ್ಟು ನಾವು ಮೇಕಪ್ ಮಾಡಿ ಅವ್ರ ಪಾಪ ಅದು ಅಲರ್ಜಿ ಆಗೋದು, ಸ್ಕಿನ್ ಪ್ರಾಬ್ಲಮ್ ಬರೋದು ಯಾಕೆ ಬೇಕು, ರಿಸ್ಕೇ ತಗೊಳಕ್ ಹೋಗ್ಲಿಲ್ಲ ನಾನಂತೂ. ಅಂಡ್ ಮೇಕಪ್ ಮಾಡಿದ್ರೆ ಫೇಸ್ ಸ್ವಲ್ಪ ಡಲ್ ಆಗಿ ಕಾಣುತ್ತೆ, ಪರವಾಗಿಲ್ಲ, ಏನು ಕಾಂಪಿಟೇಷನ್ ಅಲ್ವಲ್ಲ, ಸುಮ್ನೆ ಮನೆ ಮಟ್ಟಿಗೆ ಮಾಡ್ತಾ ಇರೋದಲ್ವಾ, ನಮ್ ಖುಷಿಗೆ ಮಾಡ್ತಾ ಇರೋದಲ್ವಾ, ಹಾಗಾಗಿ ಸ್ವಲ್ಪ ಫೇಸ್ ಡಲ್ ಇದ್ರು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅವಳ ಸ್ಕಿನ್ನಿಗೆ ಏನ್ ಸೂಟ್ ಆಗುತ್ತೆ ನೋಡಿ ಅದನ್ನ ಮಾತ್ರ ತಂದಿದ್ದೀನಿ. ಈ ಸ್ಟಿಕ್ಕರ್ ಆಗಿರ್ಬೋದು, ಈ ಸಿಂಧೂರಗಳೆಲ್ಲ ಅವಳು ಸ್ಕಿನ್ನಿಗೆ ಆಗತ್ತೆ, ಯಾಕೆಂದ್ರೆ ಲಾಸ್ಟ್ ಇಯರ್ ನಾನು ಯೂಸ್ ಮಾಡಿದ್ನಲ್ಲ, ಯಾವ್ದೇ ತರ ಪ್ರಾಬ್ಲಮ್ ಆಗ್ಲಿಲ್ಲ. ಹಾಗೆ ಪ್ಯಾಚ್ ಟೆಸ್ಟ್ ಮಾಡೋದು ಕೂಡ ಇಂಪಾರ್ಟೆಂಟ್. ಸೊ ಸ್ಕಿನ್ನಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ಮೇಲೆ ನಾನು ಈ ತರ ಏನು ಅವಳಿಗೆ ಹಣೆ ಮೇಲೆಲ್ಲ ಬೊಟ್ಟ ಇಟ್ಟು ಒಂಥರ ರೋಸ್ ತರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಐಶು ಬೇಗ ಎದ್ದಿದ್ಲಲ್ವಾ, ಹಾಗಾಗಿ ಅವಳಿಗೆ ಪಾಪ ನಿದ್ರೆ ಕೂಡ ಬರ್ತಾ ಇದೆ, ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಅಂದ್ರೆ 7:15 ಎದ್ದಿದ್ಲು, ಇವಾಗ 10 ಗಂಟೆ ಅಷ್ಟು ಬೇಗ ಕಳಿಸ್ತಾ ಇದ್ದಾಳೆ. ಮತ್ತೆ ಏನಂತ ಅಂದ್ರೆ ಇದನ್ನ ಮುಗಿಸ್ಕೊಂಡು ನಾವು ಫಂಕ್ಷನಿಗೆ ಬೇರೆ ಹೋಗ್ಬೇಕಿತ್ತು, ಹಾಗಾಗಿ ಐಶಿಕ ಬೇಗ ರೆಡಿನ ಮಾಡ್ತಾ ಇದ್ದೆ. ಈ ತರ ಜ್ಯುವೆಲರಿ ಸೆಟ್ನ ಹಾಕ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು ನನಗೆ, ಹಾಗಾಗಿ ಇಲ್ಲೇ ಲೋಕಲ್ ಶಾಪ್ ಇಂದ ತಗೊಂಬಂದೆ. ಬಟ್ ನನ್ಗನ್ಸ್ತು ಅದು ಡಾರ್ಕ್ ಪಿಂಕ್ ಇದೆಯಲ್ಲ ಬ್ಲೌಸು, ಇದು ತುಂಬಾ ಹೈಲೈಟ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ಬಿಟ್ಟು. ಬಟ್ ನನ್ನ ತಮ್ಮ ಎಲ್ಲ ಹೇಳಿದ್ರು ಇಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ, ಇದಿರ್ಲೇ ಬಿಡು, ಎಕ್ಸ್ಟ್ರಾ ಏನು ಹಾಕ್ಬೇಡ ಅಂತ. ಬಟ್ ಯೆಲ್ಲೋ ಮತ್ತೆ ರೆಡ್ ಪಿಂಕ್ ಕಾಂಬಿನೇಷನ್ ಅಲ್ಲಿ ತಗೊಂಬಂದೆ, ಬಟ್ ನಂಗೇನೋ ಅದು ಲುಕ್ ಚೆನ್ನಾಗಿ ಬಂದಿಲ್ಲ ಅಂತ ಅನಿಸ್ತು. ನೋಡೋಣ ಮುಂದೆ ಏನಾದ್ರೂ ಟ್ರಯಲ್ ಅಂಡ್ ಎರರ್ ಮಾಡೋಣ ಅಂತ ಅನ್ಕೊಂಡು ಇವಾಗ ಕೈ ಪಟ್ಟಿನ ಕಟ್ತಾ ಇದ್ದೀನಿ.
ಐಶುಗ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್. ಅಮ್ಮ ಏನ್ ಮಾಡ್ತಾ ಇದ್ದಾಳೆ, ಇದೆಲ್ಲ ಯಾಕೆ ಹಾಕ್ತಾ ಇದ್ದಾಳೆ ಅಂತ. ಲಾಸ್ಟ್ 2 years ಅವಳಿಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ, ಬರೀ ಹಠ ಮಾಡೋದು ಒಂದೇ ಕೆಲಸ. ಬಟ್ ಇವಾಗೆಲ್ಲ ಸ್ವಲ್ಪ ಗೊತ್ತಾಗುತ್ತಲ್ವಾ, ಹಾಗಾಗಿ ಇದೇನಮ್ಮ ಅದೇನು ಹಂಗೆ ಹಿಂಗೆ ಅಂತ ಕ್ವಶನ್ ಮಾಡ್ತಾ ಮಾತಾಡ್ತಾ ಆರಾಮಾಗಿ ಮಾಡಿಸ್ಕೊತಾ ಇದ್ಲು. ಇವಾಗ ಇದು ಕಿವಿಗೂ ಕೂಡ ಹಾಕ್ಬೋದು. ಇದು ತುಂಬಾ ಲೈಟ್ ವೆಯ್ಟ್ ಇದೆ ಅಂಡ್ ಹುಕ್ ತರ ಇದೆ. ಆರಾಮಾಗಿ ಅವಳದು ಏನ್ ಕಿವಿದಿದೆ ಅದಕ್ಕೆ ನೇತ್ ಹಾಕ್ಬೋದು. ಇದು ಭಾರ ಇಲ್ಲ, ಹಾಗಾಗಿ ನಾನು ಹಾಕಕ್ಕೆ ಟ್ರೈ ಮಾಡಿದೆ. ಅವಳು ಹಾಕಿಸ್ಕೊಂಡ್ಲು ಖುಷಿಯಿಂದಾನೆ. ಇರ್ಲಿ ಅಂತ ಹಂಗೆ ಸುಮ್ಮನೆ ಬಿಟ್ಟೆ. ಬಟ್ ಸೊಂಟದ ಪಟ್ಟಿ ಕಟ್ಟಿದ್ದೀನಿ, ಬಟ್ ನೋಡಿ ಲುಕ್ಕೆ ಕಾಣಿಸ್ತಾ ಇಲ್ಲ. ಅದು ಕಟ್ಟಿದಿನ ಇಲ್ವಾ ಅಂತಾನೆ ಗೊತ್ತಾಗ್ತಾ ಇಲ್ಲ, ಆ ತರ ಇದೆ. ಅದು ಕೂಡ ಪಿಂಕ್ ಮತ್ತೆ ಗೋಲ್ಡನ್ ಕಲರ್ ಕಾಂಬಿನೇಷನ್ ಅಲ್ಲಿ ತಗೊಂಬಂದೆ, ಬಟ್ ಅದೇನ್ ಹೈಲೈಟ್ ಆಗಿ ಕಾಣಿಸ್ತಾ ಇಲ್ಲ. ಬಟ್ ಪರವಾಗಿಲ್ಲ, ಸ್ಕರ್ಟ್ ಬಿದ್ದೋಗಲ್ಲ, ಅದು ಹಂಗೆ ಕಟ್ಟಿಟ್ಟಿದ್ದೀನಿ. ಅದು ನಂಗೆ ಲುಕ್ ಅಂತ ಅನ್ಸ್ಲಿಲ್ಲಲ್ಲ, ಹಾಗಾಗಿ ಲಾಸ್ಟ್ 2 years ಐಶುದು ಕೃಷ್ಣ ವೇಷದೆಲ್ಲ ಕಾಸ್ಟ್ಯೂಮ್ ಜ್ಯುವೆಲರಿ ಎಲ್ಲ ಇತ್ತು. ಸೊ ಅದ್ರಲ್ಲಿ ಏನಾದ್ರೂ ಸಿಗುತ್ತಾ, ಏನಾದ್ರೂ ಹಾಕ್ಬಹುದಾ, ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣುತ್ತಾ ಅಂತ ಹೇಳ್ಬಿಟ್ಟು ಎಲ್ಲ ಓಪನ್ ಮಾಡ್ತಾ ಇದ್ದೆ. ನನ್ಗಂತೂ ಯಪ್ಪ, ಐಶು ಎಷ್ಟು ಸಣ್ಣ ಇದ್ಲಲ್ಲ ಅವಾಗ ಈ ತರ ಮಾಡಿದ್ದು ಆ ತರ ಮಾಡಿದ್ದು, ಹಂಗೆ ಹಿಂಗೆ ಹಳೆ ಮೆಮೊರೀಸ್ನೆಲ್ಲ ಮಾತಾಡ್ಕೊಂಡು ನೋಡ್ತಾ ಇದ್ದೆ. ಏನೋ ಒಂಥರ ಖುಷಿ. ಹಂಗೆ ಈ ಸತಿ ಒಂಥರ ಡಿಫ್ರೆಂಟ್ ಆಗಿ ಮಾಡ್ತಾ ಇದೀನಲ್ವಾ, ರಾಧೆ ವೇಷ ಫಸ್ಟ್ ಟೈಮ್ ಬೇರೆ ಮಾಡ್ತಾ ಇದ್ದೀನಿ. ಹಾಗಾಗಿ ಕೃಷ್ಣ ವೇಷನ ಮಿಸ್ ಮಾಡ್ಕೋತಾ ಇದ್ದೆ, ಅದನ್ನೆಲ್ಲ ಹೇಳ್ತಾ ಇದ್ದೆ. ಅಂಡ್ ಸರ ಸಿಕ್ತು ಒಂದು ವೈಟ್ ಕಲರು, ಒಂದು 4-5 ಜೊತೆ ಸರ ಇದೆ ಅವಳ ಹತ್ರ. ಇದನ್ನ ಹಾಕೋಣ, ಸ್ವಲ್ಪ ಹೈಲೈಟ್ ಆಗಿ ಕಾಣ್ಬೋದು ಅಂತ ಹೇಳ್ಬಿಟ್ಟು ಒಂದು ಹಾಕ್ದೆ. ನನಗೆ ಇನ್ನೂ ಏನಾದ್ರೂ ಹಾಕ್ಬೇಕು ಅಂತ ಅನಿಸ್ತು, ಬಟ್ ಇದೆಲ್ಲ ಹಾಕಿದ್ರೆ ಒಂಥರ ಜಾತ್ರೆ ತರ ಕಾಣಿಸುತ್ತೆ, ಹೆವಿ ಅಂತ ಅನ್ಸುತ್ತೆ, ಬೇಡ ಅಂತ ಅಂದ್ರು. ಮತ್ತೆ ಕಿವಿದು ಕೂಡ ತೆಗಿತಾ ಇದೀನಿ ನೋಡಿ, ಅವಳು ಕೂಲಿಗೆ ತಗ್ಲಾಕೊಳ್ಳೋದು, ಆ ಡ್ರೆಸ್ಸಿಗೆ ಅದು ತಗ್ಲಾಕೊಳ್ಳೋದೆಲ್ಲ ಆಗ್ತಿತ್ತು. ಹಂಗೆ ಎಳ್ದಂಗ ಆಗತ್ತಲ್ವಾ, ನೋವು ಬರುತ್ತೆ, ಹಾಗಾಗಿ ಕಿರಿಸ್ತಾ ಇದ್ಲು, ನಂಗೆ ಬೇಡ ನನಗೆ ಬೇಡ ಅಂತ. ಸರಿ ಅಂತ ಹೇಳ್ಬಿಟ್ಟು ತೆಗ್ದೆ. ಮತ್ತೆ ಯಾಕೆ ಸುಮ್ಮನೆ ಅಳ್ಸೋದು ಅಂತ ಅಂದ್ಬಿಟ್ಟು. ಅವಳ ಗೆಜ್ಜೆ ಕೂಡ ಸ್ವಲ್ಪ ಹಾಳಾಗಿತ್ತು, ಹಾಗಾಗಿ ಗೆಜ್ಜೆ ಹಾಕಿರ್ಲಿಲ್ಲ, ಕಾಲೆಲ್ಲ ಬೋಳಾಗುತ್ತೆ ಅಂತ ಅಂದ್ಬಿಟ್ಟು ಈ ಥರದೊಂದು ಸಿಕ್ತು ನೋಡಿ, ಬ್ರಾಸ್ಲೆಟ್ ಥರದ್ದು, ಅದನ್ನ ಕಾಲಿಗೆ ಹಾಕ್ಬಿಟ್ಟೆ. ಕಿರೀಟ ಇದು ಫಸ್ಟ್ ಟೈಮ್ ಕಟ್ಟಿರೋದು ಕಿರೀಟ. ಐಶು ಇಟ್ಕೊಂಡಿರೋದು ಸೆಕೆಂಡ್ ಟೈಮ್, ಅಂದ್ರೆ 2ನೇ ವರ್ಷದಲ್ಲಿ ಕಟ್ಟಿರೋದು. ಐಶು ಇದ್ ನಂದ ಅಮ್ಮ ನಂದ ಅಂತ ಕೇಳ್ಕೊಂಡು ಅದ್ರಲ್ಲಿ ನೋಡ್ತಾ ಇದ್ಲು, ಎಷ್ಟ್ ಚೆನ್ನಾಗಿದೆ ಅಲ್ಲ ಅಂತ ಹೇಳ್ಬಿಟ್ಟು. ಅಂಡ್ ಅವ್ರ ಅಪ್ಪನೇ ತಲೆ ಬಾಚ್ಬೇಕು, ಇಲ್ಲಾಂದ್ರೆ ಕಿರ್ಚಿ ಇಡೀ ಊರಿಗೆ ಕೇಳಿಸ್ತಾಳೆ. ಅವಳಿಗೆ ತಲೆ ಬಾಚೋದು, ತಲೆಗೆ ಸ್ನಾನ ಅಂದ್ರೆ ಅವಳಿಗೆ ಇಷ್ಟನೇ ಇಲ್ಲ. ಅವರಪ್ಪ ಏನಾದ್ರೂ ಕತೆ ಹೇಳ್ತಾ ತಲೆ ಬಾಚಿದ್ರೆ ಸುಮ್ಮನೆ ಇರ್ತಾಳೆ, ಇಲ್ಲಾಂದ್ರೆ ನಾನು ಬೈಕೊಂತ ಏನಾರ ಕೈಗೆ ಆಟಾಡಕ್ ಕೊಟ್ರೆ ಮಾತ್ರ ತಲೆ ಬಾಚಕ್ ಬಿಡ್ತಾಳೆ. ಹಾಗಾಗಿ ತೆಕ್ಕೊಡಿ, ಆಮೇಲೆ ಹೇರ್ ಸ್ಟೈಲ್ ಮಾಡ್ತೀನಿ ಅಂತ. ಹೇರ್ ಸ್ಟೈಲ್ ಮಾಡೋದ್ರಲ್ಲಿ ನಾನು ನಂಬರ್ 1. ಹಾಗಾಗಿ ನನಗೆ ಏನು ಕಷ್ಟ ಆಗಿಲ್ಲ ಅಂತ ಹೇಳಕ್ಕಾಗಲ್ಲ. ನಂಗೆ ಹೇರ್ ಸ್ಟೈಲ್ ಮಾಡಕ್ಕೆ ಬರಲ್ಲ, ತುಂಬಾ ಕಷ್ಟ ಪಟ್ಟು ಏನೋ ಒಂದು ರೇಂಜಿಗೆ ಮಾಡಿಟ್ಟೆ. ಅವಳು ಕೂಡ ಬಿಡ್ತಾ ಇರ್ಲಿಲ್ಲ, ನನಗೆ ಹೇರ್ ಸ್ಟೈಲ್ ಮಾಡಕ್ ಬರ್ತಿರ್ಲಿಲ್ಲ. ಒಂದು ರೇಂಜಿಗೆ ಏನೋ ಒಂದು ಹೇರ್ ಸ್ಟೈಲ್ ಅಂತ ಹೇಳ್ಬಿಟ್ಟು ಮಾಡಿದೆ. ಒಂದ್ ಸ್ವಲ್ಪ ಟೈಟ್ ಆಯ್ತು ಅಂತ ಅನಿಸ್ತು ನನಗೆ, ಒಂಥರ ಎಳ್ದು ಹಿಂದಕ್ಕೆ ಬಾಚಿದಂಗೆ. ಬಟ್ ಸ್ವಲ್ಪ ಲೂಸ್ ಆಗಿ ಬಾಚಿದ್ರೆ ಇನ್ನೂ ಕೂಡ ಲುಕ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಆಮೇಲೆ ಅನಿಸ್ತು ಫೋಟೋ ವಿಡಿಯೋಸ್ ಎಲ್ಲ ನೋಡ್ಬೇಕಾದ್ರೆ. ಬಟ್ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಸರಿ ಮಾಡ್ಕೊಳ್ಳೋಣ ಅಂತ ಸುಮ್ಮನಾದೆ. ಅವಳಿಗೆ ಉದ್ದ ಜಡೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅಮ್ಮ ನಂಗೆ ಉದ್ದ ಜಡೆ ಬೇಕು, ಉದ್ದ ಜಡೆ ಬೇಕು, ಆದ್ರೆ ತಲೆ ಬಾಚಬಾರ್ದು, ತಲೆಗೆ ಎಣ್ಣೆ ಹಾಕ್ಬಾರ್ದು, ತಲೆ ಸ್ನಾನ ಮಾಡಿಸ್ಬಾರ್ದು, ತಲೆ ಮುಟ್ಬಾರ್ದು, ಆದ್ರೂ ಉದ್ದ ಜಡೆ ಬೇಕು ಅಂತ. ಹಂಗೆ ಹೇಳ್ತಿದ್ಲಲ್ಲ ನಿನ್ನೆ ಫ್ಯಾನ್ಸಿ ಸ್ಟೋರಲ್ಲಿ ಈ ತರ ಜಡೆ ನನಗೆ ಸಿಕ್ತು. ಅವಳ ಆಸೆ ಅಂತೆ ನಾನು ಆ ಜಡೆನ ತಗೊಂಬಂದೆ. ಅಂಡ್ ಅದೊಂದು ಸ್ವಲ್ಪ ಹೇರ್ ಪಿನ್ ಹಾಕಿದ್ದು ಅದೆಲ್ಲ ಕಾಣ್ತಿತ್ತು, ಹಾಗಾಗಿ ಈ ತರ ಪ್ಲಾಸ್ಟಿಕ್ ಹೂವನೇ ಇದು, ಆರ್ಟಿಫಿಷಿಯಲ್ ಹೂವನ್ನ ಮುಡ್ಸಿ ಅದನ್ನ ಕವರ್ ಮಾಡಿದೆ. ಒಂದು ಹೊಸ ಲುಕ್ಕೆ ಬಂದ್ಬಿಟ್ಟು ಚೆನ್ನಾಗಿ ಅನ್ನಿಸ್ತು ನನಗಂತೂ. ಈ ಚೌಲಿ ಕೂಡ ಇದು ಮಕ್ಳದ, ಅಂಡ್ ಇದು ಭಾರನೇ ಇಲ್ಲ, ಫುಲ್ ಲೈಟ್ ವೆಯ್ಟ್. ಅದಕ್ಕೆ ಮಕ್ಳಿಗೆ ಭಾರನೇ ಆಗಲ್ಲ. ದೊಡ್ಡವ್ರ ಚೌಲಿ ಹಾಕಿದ್ರೆ ಏನ್ ಗೊತ್ತಾ, ತುಂಬಾ ಭಾರ ಅನ್ಸತ್ತೆ. ಅಂಡ್ ಅವರು ಒಂದ್ 5 ನಿಮಿಷದ ಮೇಲೆ ಅದನ್ನ ಇಟ್ಕೊಳ್ಳೋದೇ ಇಲ್ಲ, ಬೇಡ ಬೇಡ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇದು ಲೈಟ್ ವೆಯ್ಟ್ ಇರೋದ್ರಿಂದ ಎಷ್ಟೊತ್ತು ಬೇಕಾದ್ರೂ ಇಟ್ಕೋಬಹುದು. ಆದ್ರೆ ನಮ್ಮ ಐಶು ಇದನ್ನು ಕೂಡ ಒಂದು 2 hours ಇಟ್ಕೊಂಡ್ಲು ಅಷ್ಟೇ, ಆಮೇಲೆ ಬೇಡ ಬೇಡ ಅಂತ ಹೇಳಿ ಅದನ್ನು ಕೂಡ ತೆಗೆಸ್ಕೊಂಡ್ಲು. ಬಟ್ ಫಂಕ್ಷನಿಗೂ ಹೋಗಕ್ಕಿತ್ತಲ್ಲ, ತೊಂದ್ರೆ ಇಲ್ಲ ಅಂತ ಸುಮ್ಮನೆ ಅದೇ. ಮತ್ತೆ ಇವಾಗ ಇದು
ಬೈತಲೆ ಬಟ್ಟು ಹಾಕ್ಬಿಟ್ರೆ ಅಲ್ಲಿಗೆ ಮುಗೀತು. ಬೈತಲೆ ಬಟ್ಟು, ಒಂದು ಸರ, ಕೈ ಕಟ್ಟೋದು, ಇದಿಷ್ಟು ಒಂದು ಸೆಟ್ಟು. ಇದು ಕೂಡ ತುಂಬಾ ರೀಸನಬಲ್ ಪ್ರೈಸೇ. ಯಾವ ಡ್ರೆಸ್ಸಿಗೆ ಬೇಕಾದ್ರೂ ಕಾಂಬಿನೇಷನ್ ಅಲ್ಲಿ ಈ ತರ ಹೂವಿಂದು ಜ್ಯುವೆಲರಿ ಸಿಗುತ್ತೆ. ಇವಾಗಂತೂ ನನಗೆ ತಲೆ ಕೆಟ್ಟೋಯ್ತು, ಎಷ್ಟು ವೆರೈಟಿ ಇದೆಯಪ್ಪ, ಇದ್ರಲ್ಲಿ ಯಾವ್ದು ತಗೊಳ್ಳೋದು ಅಂತ. ನಾನು ಆಮೇಲೆ ಹೋಗಿ ಈ ತರ ಸಿಂಪಲ್ ಆಗಿರೋದೇ ತಗೊಂಬಂದೆ. ಆಮೇಲೆ ಅನ್ಸ್ತು ಸ್ವಲ್ಪ ಗ್ರ್ಯಾಂಡ್ ಆಗಿರೋದು ತಗೊಂಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ನೆಕ್ಸ್ಟ್ ಟೈಮ್ ಏನ್ ಗೊತ್ತಾ, ಫಸ್ಟಿಗೆ ಸ್ವಲ್ಪ ಪ್ಲಾನಿಂಗ್ ಮಾಡಿ ಒಂದ್ ವಾರ ಮುಂಚೆನೆ ಶಾಪಿಂಗ್ ಮಾಡಬೇಕು. ಲಾಸ್ಟ್ ಟೈಮ್ ಶಾಪಿಂಗ್ ಮಾಡಕ್ಕೆ ಅಂತ ಹೋದ್ರೆ ಇದೇ ತರ ಆಗೋದು. ಆ್ಯಂಡ್ ಇವಾಗ ನೋಡಿ ಹೇರ್ ಸ್ಟೈಲ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ನಮ್ಮ ಐಶಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಮ್ಮ ಉದ್ದ ಜಡೆ ಬಂದಿದೆ, ನನಗೆ ಉದ್ದ ಜಡೆ ಬಂದಿದೆ ಅಂತ ಅಂದ್ಬಿಟ್ಟು ಇವಾಗ ಈ ದುಪ್ಪಟ್ಟ ಕೂಡ ಸೆಟ್ ಮಾಡ್ತಾ ಇದ್ದೀನಿ. ಹೇರ್ ಪಿನ್ ಹಾಕಿ ಫಿಕ್ಸ್ ಮಾಡಿದ್ರೆ ಆಯಿತು. ಬಟ್ ನನಗೆ ಈ ದುಪ್ಪಟ್ಟ ಮತ್ತು ಸೆಟ್ ಇದೆಯಲ್ಲ ಸರದ್ದು, ಅದಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಮಕ್ಳಿಗೆ ಓಕೆ ಮನೆ ಮಟ್ಟಿಗೆ, ಬಟ್ ಕಾಂಪಿಟೇಷನ್ಗೆಲ್ಲ ಮಾಡ್ತೀರಾ ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದನ್ನ ತಗೋಬಹುದು. ಲಾಸ್ಟಿಗೆ ದೃಷ್ಟಿ ಬಟ್ಟನ ಇಡ್ತಾ ಇದ್ದೀನಿ. ಎಷ್ಟೇ ಆದರೂ ಮಕ್ಕಳಿಗೆ ದೃಷ್ಟಿ ಆಗೋದು ಬೇಗ ಅಲ್ವಾ, ಹಾಗಾಗಿ ಇವಾಗ ನಮ್ಮ ರಾಧಾ ಕಾಸ್ಟ್ಯೂಮು ರೆಡಿ ಆಗಿದೆ. ಫುಲ್ A to Z ನಾನು ಯಾವ ಥರ ನಮ್ಮ ಮಗಳಿಗೆ ರಾಧಾ ವೇಷನ ಹಾಕಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮಗೂ ಒಂದು ಐಡಿಯಾ ಬರ್ಬೋದು ನೆಕ್ಸ್ಟ್ ಇಯರ್ಗೆ. ಈ ವರ್ಷ ಮುಗೀತು, ನಾನು ವಿಡಿಯೋ ಅಪ್ಲೋಡ್ ಮಾಡೋದ್ರೊಳಗೆ ಕೃಷ್ಣ ಜನ್ಮಾಷ್ಟಮಿ ಮುಗ್ದೋಗಿರುತ್ತೆ. ಬಟ್ ಏನೋ ಒಂಥರ ಐಡಿಯಾ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಯರ್ ನಾನು ನೋಡಿದಾಗಲೂ ಕೂಡ ನನಗೊಂದು ಸ್ವಲ್ಪ ಮೆಮೊರಿ ಆಗಿ ಇರುತ್ತೆ. ಆ್ಯಂಡ್ ನೋಡೋಕ್ಕೂ ಖುಷಿ ಆಗುತ್ತೆ. ಐಶು ದೊಡ್ಡವಳಾದ್ಮೇಲೂ ವಿಡಿಯೋ ನೋಡಿದ್ರೆ ಅವಳು ಖುಷಿ ಪಡ್ತಾಳೆ. ಹಾಗಾಗಿ ಈ ವಿಡಿಯೋನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮಗೂ ಇವಾಗ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇವಾಗ ಏನಂದ್ರೆ ಟೆರೆಸಿಗೆ ಹೋಗ್ಬಿಟ್ಟು 2-3 ವಿಡಿಯೋಸು ಫೋಟೋಸು ತಗೊಳ್ಳೋಣ ಅಂತ ಸ್ಟೈಲಲ್ಲಿ ನಾವು ಹೊರಟಿದ್ದೀವಿ ಟೆರೆಸಿಗೆ. ಎಲ್ಲ ಸ್ಟೈಲಲ್ಲಿ ಹೋಗಿದ್ದಲ್ಲ ಹೌದು. ಐಶು ವಿಡಿಯೋ ಮಾಡ್ತೀನಿ, ಫೋಟೋ ತೆಗಿತೀನಿ, ಪೋಸ್ ಕೊಡು, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ನೋಡಿ ಸ್ವಲ್ಪ ಸರಳ ಸರಿ ಮಾಡ್ತಾ ಇದ್ರೆ ಅವಳ ಮುಖ ನೋಡಿ ಯಾವ ಥರ ಮಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು. ಒಂದೇ ಒಂದು ಫೋಟೋ ವಿಡಿಯೋಸ್ ಚೆನ್ನಾಗಿ ಬಂದಿಲ್ಲ, ಬಟ್ ಡ್ಯಾನ್ಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಲು. ಇದನ್ನೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ಸಾಹಿತ್ಯ ಹೆಬ್ಬಾರ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ID ಇದೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಮೋನಿಕಾ ಸಾಂಗ್ ಇದೆಯಲ್ವಾ, ಅದಕ್ಕೆಲ್ಲ ಸಕ್ಕದಾಗಿ ಡ್ಯಾನ್ಸ್ ಮಾಡ್ತಾಳೆ. ಅವಳಿಗೆ ಇನ್ನೂ 3 years ಕಂಪ್ಲೀಟ್ ಆಗಿಲ್ಲ. ಅಂದರೆ ಸಕ್ಕದಾಗಿ ಅಂದರೆ ತುಂಬ ಪರ್ಫೆಕ್ಟಾಗಿ ಮಾಡ್ತಾಳೆ ಅಂತಲ್ಲ, ಹೆಂಗೋ ಒಂದಲ್ಪ ಸ್ವಲ್ಪ ಚೆನ್ನಾಗೇ ಮಾಡ್ತಾರೆ ಮಕ್ಕಳು, ಹೆಂಗೆ ಮಾಡಿದ್ರು ಚಂದ ಅಲ್ವಾ. ಹಾಗಾಗಿ 1-2 ವಿಡಿಯೋನ ಹಾಕಿದ್ದೀನಿ. ನೀವು ತಪ್ಪದೆ ಆ ವಿಡಿಯೋನು ಕೂಡ ನೋಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನನ್ನು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲಿ ಏನು ವರ್ಕೌಟ್ ಆಗಿಲ್ಲ, ನೆಟ್ಟಿಗೆ ಒಂದು ಫೋಟೋನು ತೆಗ್ದಿಲ್ಲ. ವಿಡಿಯೋ ಮಾತ್ರ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿದ್ಲಲ್ಲ, ಅದು ನಾನು ಸ್ವಲ್ಪ ವಿಡಿಯೋನ ಮಾಡಿದ್ದೀನಿ. ಸಾಂಗ್ ಹಾಕಿದ್ರೆ ಯೂಟ್ಯೂಬಲ್ಲಿ ಕಾಪಿರೈಟ್ ಇಶ್ಯೂ ಬರುತ್ತೆ, ಹಾಗಾಗಿ ಸಾಂಗ್ನ ನಾನು ಮ್ಯೂಟ್ ಮಾಡಿದ್ದೀನಿ ಅಷ್ಟೇ. ಇವಾಗ ಬೇಡ ಬಿಡು ಮನೆಗೆ ಹೋಗೋಣ, ಮನೇಲೆ 1-2 ಫೋಟೋ ತೆಗಿಯೋಣ, ಇಲ್ಲ ಅಂದ್ರೆ ಫಂಕ್ಷನಿಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಇವಾಗ ಮನೆ ಕಡೆ ಬಂದೆ. ಮನೇಲೂ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ಇಲ್ಲಿ ಬಂದ್ರು ಡ್ಯಾನ್ಸೇ, ಬರೀ ಡ್ಯಾನ್ಸ್ ಮಾಡ್ತಾಳೆ, ವಿಡಿಯೋಗೆ ಫೋಟೋಕ್ಕೆ ಬರಲ್ಲ ಅಂತ. ಅವಳ ಅಜ್ಜಿಗೆ ಅವಳ ದೊಡ್ಡಮ್ಮಗೆಲ್ಲ ವಿಡಿಯೋ ಕಾಲ್ ಮಾಡಿದ್ರು, ನೆಟ್ಟಾಗಿ ಮಾತಾಡಿಲ್ಲ, ಬರೀ ಡ್ಯಾನ್ಸ್ ಮಾಡೋದು ಅಷ್ಟೇ ಅವಳ ಕೆಲಸ ಆಗಿತ್ತು. ನೋಡಿ ಹೆಂಗ್ ಕಾಣಿಸ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ. ಔಟ್ ಆಫ್ 10ಗೆ ಎಷ್ಟು ರೇಟ್ ಮಾಡ್ತೀರಾ ಅಂತಲೂ ಪ್ಲೀಸ್ ಕಮೆಂಟ್ ಮಾಡಿ. ಇವಾಗ ನಾನು ಮ್ಯೂಸಿಕ್ ಜೊತೆ ನಮ್ಮ ಐಶುದು ವಿಡಿಯೋಸು ಅಥವಾ ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನಗೆ ಸಪೋರ್ಟ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್, ನಮಸ್ಕಾರ, ಟೇಕ್ ಕೇರ್.